ನಮಸ್ಕಾರ, ನಾನು ಜ್ಯೋತಿ. ಅನಿರೀಕ್ಷಿತವಾಗಿ ಗರ್ಭ ಧರಿಸಿದಾಗ ನಾವು ಗರ್ಭಪಾತಕ್ಕೆ ಮುಂದಾಗಬೇಕಾಗತ್ತೆ. ಆ ಟೈಮ್ನಲ್ಲಿ ಮನೆಯಲ್ಲಿ ಗರ್ಭಪಾತ ಮಾಡಿಕೊಳ್ಳೋಣ ಅಂತ ಹೆಚ್ಚಿನ ಮಹಿಳೆಯರು ಆಲೋಚನೆಯನ್ನು ಮಾಡ್ತಾರೆ. ಬಟ್ ಇದು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡೋಣ. ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಕೆಲವು ಸಲ ನಮಗೆ ಮಗು ಇವಾಗ ಸದ್ಯಕ್ಕೆ ಬೇಡ ಅನ್ನೋ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದಾಗ ಪ್ರೆಗ್ನೆಂಟ್ ಅಂತ ನಮಗೆ ತಿಳಿದಾಗ ಶಾಕ್ ಆಗುತ್ತೆ, ಜೊತೆಗೆ ಕಂಗಾಲು ಕೂಡ ಆಗ್ತೀವಿ. ಇಲ್ಲಿ ಹೆಚ್ಚಿನ ಟೆನ್ಷನ್ ಹೆಣ್ಣಿಗೆ ಇರೋದು. ಯಾಕಂದರೆ ಗರ್ಭ ಹೊತ್ತವಳು ಅವಳೇ ಅಲ್ವಾ. ಎಲ್ಲರೂ ಹೇಳ್ತಾರೆ ಡಾಕ್ಟರ್ ಹತ್ರ ಹೋಗಿ ಗರ್ಭಪಾತ ಮಾಡಿಸ್ಕೊಳ್ಳೋದು ತುಂಬ ನೋವಾಗುತ್ತೆ ಅಂತ. ಸೊ ಅದಕ್ಕೆ ಹೆದರಿ ಮನೆಯಲ್ಲಿ ಮಾಡ್ಕೊಳ್ಳೋ ವಿಚಾರವನ್ನು ಮಾಡ್ತಾಳೆ. ಅದಕ್ಕಾಗಿ ಯೂಟ್ಯೂಬ್, ಗೂಗಲ್ ಅಂತ ಸರ್ಚ್ ಮಾಡಿ ಯಾವುದೋ ಒಂದು ರೆಮಿಡಿಯನ್ನು ಟ್ರೈ ಕೂಡ ಮಾಡ್ತಾಳೆ. ಕೆಲವರು ಪಪ್ಪಾಯ ತಿನ್ನೋಕೆ ಹೇಳ್ತಾರೆ, ಇನ್ನು ಕೆಲವರು ಅನಾನಸ್ಸು, ಜೀರಿಗೆ, ಓಂಕಾಳು, ಪೈನಾಪಲ್ ಹೀಗೆ ಏನೇನೋ ಹೇಳ್ತಾರೆ. ಬಟ್ ಇದರಿಂದ ನಿಜವಾಗ್ಲೂ ಗರ್ಭಪಾತ ಆಗುತ್ತಾ, ಆದರೂ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದರೆ ಎಸ್, ಖಂಡಿತವಾಗ್ಲೂ ಆಗತ್ತೆ. 100ಕ್ಕೆ 100ರಷ್ಟು ಪರ್ಫೆಕ್ಟಾಗಿ ಗರ್ಭಪಾತ ಆಗುತ್ತೆ ಅಂತ ಹೇಳೋಕ್ಕೆ, ಈ ಒಂದು ಮನೆಮದ್ದುಯಿಂದ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಹೇಗೆ ಅಂದರೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಕನ್ಫರ್ಮ್ ಆಗೋದು ನೀವು ಪೀರಿಯಡ್ ಮಿಸ್ ಆದ ಮೇಲೆ 10 ದಿನ ಬಿಟ್ಟು ಚೆಕ್ ಮಾಡ್ತೀರಾ. ಅಲ್ಲಿಗೆ 40 ಡೇಸ್ ಆಗಿರುತ್ತೆ. ಕೂಡಲೇ ನೀವು ಮನೆಮದ್ದನ್ನು ಟ್ರೈ ಮಾಡಿದರೂ ಕೂಡ ಅವು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಲೇಟ್ ಆಗುತ್ತೆ. ಸೊ ಕೆಲವೊಮ್ಮೆ ಇದು ಸಕ್ಸಸ್ ಕೂಡ ಆಗ್ಬೋದು, ಬಟ್ ಕೆಲವೊಮ್ಮೆ ಫೇಲ್ ಕೂಡ ಆಗ್ಬೋದು. ನಿಮಗೆ ಬ್ಲೀಡಿಂಗ್ ಶುರು ಆಯಿತು ಅಂತ ನೀವು ಅಬಾರ್ಷನ್ ಆಯಿತು ಅಂತ ಸಮಾಧಾನ ಪಟ್ಕೊಳ್ಳೋದು ತಪ್ಪು. ಯಾಕಂದರೆ ಪೂರ್ತಿ ಆ ಗರ್ಭ ಕರಗಿ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ವಿಪರೀತ ಹೊಟ್ಟೆ ನೋವು ಶುರುವಾಗ್ಬೋದು ಅಥವಾ ಬ್ಲೀಡಿಂಗ್ ಕೂಡ ಕಾಣಿಸ್ಕೊಳ್ಬೋದು. ಇದರಿಂದ ಜೀವಕ್ಕೆ ಕೂಡ ಅಪಾಯ ಆಗ್ಬೋದು. ಹಾಗಾಗಿ ಇದರಿಂದ ತುಂಬಾ ಎಚ್ಚರ ಇರಿ. ಮನೆಯಲ್ಲೇ ನೀವು ಈ ಗರ್ಭಪಾತಕ್ಕೆ ಮನೆಮದ್ದನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗಾದರೆ ಇದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ನೀವು ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ಮನೆಯಲ್ಲಿ ನೀವು ಯಾವುದೇ ಮನೆಮದ್ದು ಬಳಸದೆ ಡಾಕ್ಟರ್ ಬಳಿ ಹೋಗಿ ಅಲ್ಲಿ ಅವರು ಸಜೆಸ್ಟನ್ನು ನಿಮಗೆ ಮಾಡ್ತಾರೆ. ಇನ್ನು ಯುವಕ ಯುವತಿಯರು ಕಾಂಡೋಮನ್ನು ಬಳಸೋದು ಮರಿಲೇಬಾರ್ದು. ಕೆಲವು ಸಲ ಅಜಾಗರೂಕತೆಯಿಂದ ಪ್ರೆಗ್ನೆಂಟ್ ಆದರೆ ತೊಂದರೆ ಆಗೋದು ಹೆಣ್ಣು ಮಕ್ಕಳಿಗೆ. ಸೊ ಹೆಣ್ಮಕ್ಳೇ ಹುಷಾರಾಗಿರಿ. ಹಾಗೆ ಗಂಡು ಮಕ್ಳಿಗೂ ಹೇಳ್ತೀನಿ, ನಿಮ್ಮ ಗರ್ಲ್ ಫ್ರೆಂಡನ್ನು ನೀವು ಕೂಡ ಕೇರ್ ಮಾಡಲೇಬೇಕಾಗತ್ತೆ. ಒಮ್ಮೆ ಪ್ರೆಗ್ನೆಂಟ್ ಆದರೆ ನಿಮಗೆ ಗೊತ್ತಾದ ಕೂಡಲೇ ಯಾವುದೇ ಮನೆಮದ್ದನ್ನು ಟ್ರೈ ಮಾಡದೆ ಕೂಡಲೇ ಡಾಕ್ಟರನ್ನು ಭೇಟಿಯಾಗಿ ಅಲ್ಲಿ ಅವರು ನಿಮಗೆ ಸ್ಕ್ಯಾನಿಂಗ್ ಮಾಡಿಸಿ ಸೂಕ್ತ ಸಲಹೆಯನ್ನು ನೀಡ್ತಾರೆ. 63 ದಿನದ ಒಳಗಡೆ ಇದ್ದರೆ ಕೇವಲ ಮಾತ್ರೆಯಿಂದ ಕೂಡ ಇದನ್ನು ತೆಗಿಬಹುದು. ಮತ್ತು ಹೀಗೆ ಗರ್ಭಪಾತ ಮಾಡಿಸ್ಕೊಳ್ಳೋದು ನೋವು ಅಂತ ತುಂಬ ಜನ ಹೆದರ್ಕೊಳ್ತಾರೆ. ಒಳ್ಳೆ ಡಾಕ್ಟರ್ ಸಿಕ್ಕರೆ ಅಂಥ ನೋವು ಏನೂ ಆಗಲ್ಲ. ಯಾಕೆ ಇಷ್ಟು ಕನ್ಫರ್ಮ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ನನಗೂ ಕೂಡ ಒಂದು ಸಲ ಗರ್ಭಪಾತ ಆಗಿದೆ ಅನ್ನೋಕ್ಕಿಂತ ಮಾಡಿಸ್ಕೊಂಡಿದ್ದೀನಿ ನಾನು, ಕೆಲವೊಂದು ಅನಿವಾರ್ಯ ಕಾರಣಗಳಿಂದ. ಹಾಗಾಗಿ ನನಗೆ ಇದರ ಅನುಭವ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂತಹ ನೋವು ಏನೂ ಆಗೋದಿಲ್ಲ. ಇಂಜೆಕ್ಷನನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅಂತಹ ನೋವು ಏನೂ ಆಗೋದಿಲ್ಲ ಗರ್ಭಪಾತ ಮಾಡುವಾಗ. ಓಕೆ, ಸೊ ಹಾಗಾಗಿ ಇವತ್ತಿನ ವಿಡಿಯೋದ ಟಾಪಿಕಲ್ಲಿ ನಾನು ಹೇಳ್ತಾ ಇರೋದು ಮೇಯ್ನಾಗಿ ಮನೆಯಲ್ಲೇ ನೀವು ಗರ್ಭಪಾತ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೆ ಜೀವಕ್ಕೆ ಕೂಡ ಅಪಾಯ ಆಗ್ಬೋದು, ಅಥವಾ ಗರ್ಭಪಾತದ ಸೋಂಕು, ಬೇರೆ ಇನ್ಯಾವುದೇ ರೀತಿಯ ಕಾಯಿಲೆಗಳು ಸಹ ಮುಂದೆ ನಿಮಗೆ ಬರಬಹುದು. ಸೊ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಅನುಮಾನ ಇದ್ದರೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.